ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಇವತ್ತು ನೀವು ನನ್ನ ಟಿ ಶರ್ಟ್ ಕಲರ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಾನು ಯಾವ ಟೀಮ್ನ ವಿಮರ್ಶೆ ಮಾಡಕ್ಕೆ ಹೊರಟಿದ್ದೀನಿ ಅಂತ. ಎಸ್, ಇಟ್ಸ್ ರಾಜಸ್ಥಾನ್ ರಾಯಲ್ಸ್. ರಾಜಸ್ಥಾನ್ ರಾಯಲ್ಸ್ ಅವ್ರ ಬಗ್ಗೆ ಒಂದು ಇತಿಹಾಸನೇ ಇದೆ. 2008ರಲ್ಲಿ IPL ಅನ್ನೋದು ಯಾವಾಗ ಶುರು ಆಯಿತು, ಅದರದ್ದು ಫಸ್ಟ್ ಕಪ್ಪಿನ ರುಚಿ ನೋಡಿದ್ದೇ ರಾಜಸ್ಥಾನ್ ರಾಯಲ್ಸ್. ಶೇನ್ ವಾರ್ನ್ ನೇತೃತ್ವದಲ್ಲಿ ನಡೆಯುತ್ತೆ. ರಾಜಸ್ಥಾನ್ ರಾಯಲ್ಸ್ ಅವರು ಗೆಲ್ತಾರೆ 2008ರ ಮೊದಲನೇ ಸೀಸನ್ನ. ಅದಾದಮೇಲೆ ಇದುವರೆಗೂ ಅವರು ಗೆದ್ದಿಲ್ಲ. ಸೊ 2025ನೇದು ಅವ್ರದ್ದು ಆಗ್ಬೋದಾ ನೋಡೋಣ. ಇದ್ರದ್ದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಸ್ಗಳು ಕೂಡ ನೀವೆಲ್ಲರೂ ನೋಡಿರ್ಬೋದು. ಸಂಜು ಸ್ಯಾಮ್ಸನ್ ಮತ್ತು ಮಹೇಂದ್ರ ಸಿಂಗ್ ಧೋನಿ ಅವ್ರದ್ದು. ಮಹೇಂದ್ರ ಸಿಂಗ್ ಧೋನಿ ಅವ್ರು ಹೇಳ್ತಾರೆ, ನಿಮ್ದಲ್ಲಿ ಒಬ್ಬ 13 ವರ್ಷ ಹುಡುಗ ಇದ್ದಾನಲ್ಲ ವೈಭವ್ ಸೂರ್ಯವಂಶಿ ಅಂತ, ಅವ್ನು ಹುಟ್ಟೋದಕ್ಕಿಂತ ಮುಂಚೆ ನಾವು ಆಲ್ರೆಡಿ ಒಂದು ಕಪ್ ಗೆದ್ಬಿಟ್ಟಿದ್ವಿ ಅಂತ ಹೇಳ್ತಾರೆ. ಅದಕ್ಕೆ ಸಂಜು ಸ್ಯಾಮ್ಸನ್ ಹೇಳ್ತಾರೆ, ಹಾಗಂದ್ರೆ ನೀವು ರಿಟೈರ್ಡ್ ಆಗೋದ್ರ ಒಳಗಡೆನೆ ಒಂದ್ಸತಿ ನಾವು ಇನ್ನೊಂದ್ಸತಿ ಕಪ್ ಗೆದ್ಬಿಡೋಣ, ಹಂಗಂದ್ರೆ ವೈಭವ್ ಸೂರ್ಯವಂಶಿನ ಒಂದು ಕಪ್ ನೋಡ್ಬಿಡ್ಲಿ ಹಂಗಂದ್ರೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಡ್ವರ್ಟೈಸ್ಮೆಂಟು, ವೆರಿ ಕ್ರಿಯೇಟಿವ್ ಅಂತ ಹೇಳಬೇಕು. ಎಸ್, ಇವಾಗ ಅವ್ರದ್ದು ಪ್ಲೇಯಿಂಗ್ 11 ಆಮೇಲಿಂದ ಅವ್ರದ್ದು ಸ್ಕ್ವಾಡ್ ಅನಾಲಿಸಿಸ್ ಎಲ್ಲ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಮಾಡಬೇಕಾಗಿದ್ದಷ್ಟೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸೊ ಇವಾಗ ಅವ್ರದ್ದು ಸ್ಕ್ವಾಡ್ ನೋಡ್ತಾ ಬರೋಣ. ಅವ್ರದ್ರಲ್ಲಿ 6 ಜನ ರಿಟೈನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ದೇ ಆರ್ ವೆಲ್ ಪ್ರಿಪೇರ್ಡ್ ಫಾರ್ ದ ಆಕ್ಷನ್ ಅಂತ ಅನ್ಸುತ್ತೆ. ಸಂಜು ಸ್ಯಾಮ್ಸನ್ ಅವ್ರನ್ನ 18 ಕೋಟಿ ಕೊಟ್ಟು ರಿಟೈನ್ ಮಾಡ್ಕೊತಾರೆ. ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ನು ಗೊತ್ತೇ ಇದೆ. ಸಂಜು ಸ್ಯಾಮ್ಸನ್ ಒಂದು ಅತ್ಯುತ್ತಮ ಪ್ಲೇಯರ್ ಅಂತಲೇ ಹೇಳಬೇಕು. ತುಂಬ ಅಂಡರ್ ರೇಟೆಡ್ ಪ್ಲೇಯರ್. ಬಟ್ ಇತ್ತೀಚೆಗೆ ಗೌತಮ್ ಗಂಭೀರ್ ಅವರು ಕೋಚಾಗಿ ಬಂದಮೇಲಿಂದ ಅವ್ರನ್ನ T20ಸಲ್ಲಿ ಓಪನಿಂಗ್ ಪ್ಲೇಯರ್ ಥರ ತೋರಿಸಿ ಒಂದು ಹೊಸ ಸಂಜು ಸ್ಯಾಮ್ಸನ್ನೇ ನಮ್ಗೆ ತೋರಿಸಿದ್ರು. ಒಂದು ಸಂಜು ಸ್ಯಾಮ್ಸನ್ 2.0 ಅನ್ನೋದನ್ನೇ ನಮಗೆಲ್ಲರಿಗೂ ತೋರಿಸಿದ್ರು. ಸಂಜು ಸ್ಯಾಮ್ಸನ್ ಕೇಪಬಿಲಿಟಿ, ಪೊಟೆನ್ಷಿಯಲ್ಲು ಎಲ್ಲ ಓಪನಿಂಗ್ ಸ್ಲಾಟಲ್ಲಿ ಇತ್ತ ಅನ್ನೋದೇ ನಮಗೊಂಥರ ಗೊತ್ತಾಗಿದ್ದು ಇಂಟರ್ನ್ಯಾಷನಲ್ ಲೆವೆಲ್ಸಲ್ಲಿ ಈಗ. ಯಾಕೆಂತಂದರೆ ಸಂಜು ಸ್ಯಾಮ್ಸನ್ ವಾಸ್ ಲೈಕ್ ಕನ್ಸಿಡರ್ಡ್ ಆಸ್ ಫೇಲ್ಡ್ ಇನ್ ಇಂಟರ್ನ್ಯಾಷನಲ್ ಕರಿಯರ್. ಅವರು ಋತುರಾಜ್ ಗೈಕ್ವಾಡ್ ಅವರೆಲ್ಲ ಒಂಥರ ಇಂಟರ್ನ್ಯಾಷನಲ್ ಅಷ್ಟೊಂದೇನು ಮಾಡ್ತಿಲ್ಲಪ್ಪ ಅನ್ನೋದೇ ಒಂದು ಎಲ್ಲರಿಗೂ ಅನಿಸಿತ್ತು. ಬಟ್ ಗೌತಮ್ ಗಂಭೀರ್ ಕೋಚಾಗಿ ಬಂದಮೇಲಿಂದ ಸಂಜು ಸ್ಯಾಮ್ಸನ್ ಅವ್ರನ್ನ ಓಪನಿಂಗ್ ಸ್ಲಾಟಲ್ಲಿ ಆಡಿಸಿ ಇವಾಗ ಒಂಥರ ಓಪನಿಂಗ್ ಸ್ಲಾಟಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಓಪನಿಂಗ್ ಸ್ಲಾಟಲ್ಲಿ ಕಾಯಂ ಆಗೋಗಿದೆ ಸಂಜು ಸ್ಯಾಮ್ಸನ್ ಅವ್ರದ್ದು ಸ್ಲಾಟು. ಹಿ ಹ್ಯಾಸ್ ಸಿಮೆಂಟೆಡ್ ಇಸ್ ಪೊಸಿಷನ್ ಓಪನಿಂಗ್ ಸ್ಲಾಟಲ್ಲಿ, ಅಲಾಂಗ್ ವಿತ್ ಅಭಿಷೇಕ್ ಶರ್ಮಾ ಇರ್ಬೋದು ಅಥವಾ ಅಲಾಂಗ್ ವಿತ್ ಯಶಸ್ವಿ ಜೈಸ್ವಾಲ್. ಅದು ಯಾರೇ ಇದ್ರೂ ಇವ್ರ ಸ್ಥಾನ ಅಂತೂ ಖಚಿತ. ಯಶಸ್ವಿ ಜೈಸ್ವಾಲ್ ಈಸ್ ಅ ಸೀಸನ್ ಕ್ಯಾಂಪೇನರ್. ನಾವು ಇವಾಗ ಎಷ್ಟು ಟೆಸ್ಟ್ ಮ್ಯಾಚ್ಗಳು ಆಡ್ಬಿಟ್ಟಿದ್ದಾರೆ ಅವ್ರು ಇಂಡಿಯಾಗೆ. ಅದಾದ್ಮೇಲೆ ಎಷ್ಟು T20s ಆಡಿದ್ದಾರೆ, ಎಷ್ಟು IPLಗಳು ಆಡಿದ್ದಾರೆ, ಎಷ್ಟು ODIಗಳು ಆಡಿದ್ದಾರೆ. ತುಂಬ ಎಕ್ಸ್ಪೀರಿಯನ್ಸ್ ಪೊಸೆಸ್ ಮಾಡ್ತಾರೆ ಒಂದು ಚಿಕ್ಕ ಏಜಲ್ಲೇ. ಯಶಸ್ವಿ ಜೈಸ್ವಾಲ್ನ 18 ಕೋಟಿ ಕೊಟ್ಟು ರಿಟೈನ್ ಮಾಡಿದ್ದಾರೆ. ರಿಯಾನ್ ಪರಾಗ್ನ 14 ಕೋಟಿ ಕೊಟ್ಟು ರಿಟೈನ್ ಮಾಡಿದ್ದಾರೆ. ರಿಯಾನ್ ಪರಾಗ್ಗೆ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಅಷ್ಟು ಇಲ್ಲದೆ ಇರ್ಬೋದು, ಬಟ್ IPL ಅಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಚಾನ್ಸ್ ಸಿಕ್ಕಿದಾಗೆಲ್ಲ ಹಿ ಹಸ್ ಪ್ರೂವ್ಡ್ ಇಸ್ ಮೆಟಲ್. ಹಲವಾರು ವರ್ಷದಿಂದ ಚಾನ್ಸ್ ಸಿಕ್ತು ಇವ್ರಿಗೆ, ಟು ಬಿ ಹಾನೆಸ್ಟ್. ಬಟ್ ಚಾನ್ಸ್ ಕೊಟ್ಟಿದ್ದೆಲ್ಲ ಒಂದು ಸಾರ್ಥಕ ಅನ್ನೋ ರೀತಿಯಲ್ಲಿ ಇವ್ರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ರಿಯಾನ್ ಪರಾಗ್. ಇವಾಗ ಇತ್ತೀಚೆಗೆ ರೀಸೆಂಟಾಗಿ ಒಂದು ಇಂಟರ್ ಸ್ಕ್ವಾಡ್ ಕಾಂಪಿಟೇಷನ್ ಅಂತ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ರಾಜಸ್ಥಾನ್ ರಾಯಲ್ಸ್ A, ರಾಜಸ್ಥಾನ್ ರಾಯಲ್ಸ್ B ಅಂತ ಹೇಳ್ಬಿಟ್ಟು ಒಂದು ಮ್ಯಾಚ್ ಎಲ್ಲ ಮಾಡ್ತಿರ್ತಾರೆ. ಅದರಲ್ಲಿ 45 ಬಾಲ್ಗೆ 150-144 ರನ್ ಹೊಡೆದಿದ್ದಾರೆ ರಿಯಾನ್ ಪರಾಗ್. ಸೊ ಈಸ್ ಇನ್ ಎ ರೆಡ್ ಹಾಟ್ ಫಾರ್ಮ್ ಅಂತ ಹೇಳಬೇಕು. ಹಿ ಈಸ್ ವೆಯ್ಟಿಂಗ್ ಯಾವಾಗ ಮ್ಯಾಚ್ಗಳು ಶುರು ಆಗುತ್ತೆ, ಯಾವಾಗ ನನ್ನ ಪರ್ಫಾರ್ಮೆನ್ಸ್ನ ತೋರಿಸ್ಬೇಕು ಅಂತ ಅವರು ಒಂಥರ ತುದಿಗಾಲಲ್ಲಿ ನಿಂತಿದ್ದಾರೆ. ಧ್ರುವ್ ಜುರೇಲ್ಗೆ ಆಲ್ರೆಡಿ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಧ್ರುವ್ ಜುರೇಲ್ ಒಂಥರ ಮೆರಿಟ್ ಆಫ್ ದ ಬಾಲ್ ಆಡೋ ಪ್ಲೇಯರ್. ಹೆಂಗೆ ಹೊಡೆದ್ಬಿಡ್ತೀನಿ ಅಂತ ಅಲ್ಲ, ಬಾಲ್ ಯಾವ ಥರ ಬರ್ತಿದೆ ಆ ಥರ ಹೊಡಿತಾರೆ. ಬಾಲ್ ಆಫ್ ಸೈಡ್ ಬರ್ತಿದೆ ಅಂದರೆ ಆಫ್ ಸೈಡ್ ಹೊಡಿತಾರೆ, ಲೆಗ್ ಸೈಡ್ ಬರ್ತಿದೆ ಲೆಗ್ ಸೈಡ್ ಹೊಡಿತಾರೆ, ಎಲ್ಲಿ ಗಾಳಿ ಚೆನ್ನಾಗಿದೆ ಆ ಕಡೆ ಹೊಡಿತಾರೆ. ಒಂಥರ ಮೆರಿಟ್ ಆಫ್ ದ ಬಾಲ್ ಆಡುವಂಥ ಪ್ಲೇಯರು, ತುಂಬ ತಲೆ ಉಪಯೋಗಿಸಿ ಆಡುವಂಥ ಪ್ಲೇಯರು ಧ್ರುವ್ ಜುರೇಲ್. ತುಂಬ ಹ್ಯಾಂಡಿ ಬ್ಯಾಟಿಂಗಲ್ಲಿ. ಲೋವರ್ ಡೌನ್ ದ ಆರ್ಡರ್ ಬರ್ತಾರೆ, ಬಟ್ ಸ್ಟಿಲ್ ವೆರಿ ಹ್ಯಾಂಡಿ ವಿತ್ ದ ಬ್ಯಾಟ್. ಇವರು ವಿಕೆಟ್ ಕೀಪಿಂಗ್ ಆಪ್ಷನ್ ಕೂಡ ಇರುವಂಥ ಪ್ಲೇಯರು. ಶಿಮ್ರಾನ್ ಹೆಟ್ಮೈರ್ನ ರಿಟೈನ್ ಮಾಡಿದ್ದಾರೆ 11 ಕೋಟಿಗೆ. ದಟ್ಸ್ ಎ ಡೀಸೆಂಟ್ ಮೂವ್, ಬಟ್ ಸ್ಟಿಲ್ 11 ಕೋಟಿ ಸ್ವಲ್ಪ ಜಾಸ್ತಿ ಆಯಿತಾ ಅನ್ನೋದೊಂದು ಪ್ರಶ್ನೆ ಕಾಡುತ್ತೆ. ಶಿಮ್ರಾನ್ ಹೆಟ್ಮೈರ್ ಬರೀ ಬ್ಯಾಟಿಂಗ್ ಒಂದೇ. ಅದಾದಮೇಲಿಂದ ಈಸ್ ಎ ಆವ್ರೇಜ್ ಆ್ಯಂಡ್ ಡೀಸೆಂಟ್ ಫೀಲ್ಡರ್ ಅಂತ ಹೇಳ್ಬೋದು ಅಷ್ಟೇ. ಬೌಲಿಂಗ್ ಎಲ್ಲ ಏನಿಲ್ಲ ಇವ್ರದ್ದು. ಮೂಲತಃ ವೆಸ್ಟ್ ಇಂಡೀಸ್ ಅವ್ರದ್ದು. ಹಾರ್ಡ್ ಹಿಟ್ಟಿಂಗ್ ಎಬಿಲಿಟೀಸ್ಗೆ ಗೊತ್ತಿರುವಂಥ ವ್ಯಕ್ತಿ. RCBನಲ್ಲಿ ಇದ್ದರು, ಬಟ್ RCBನಲ್ಲಿ ಅಷ್ಟೊಂದೇನು ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲಿಂದ ತುಂಬ ವರ್ಷಗಳಿಂದ ರಾಜಸ್ಥಾನ್ ರಾಯಲ್ಸಲ್ಲೇ ಇದ್ದಾರೆ, ಹಾಗಾಗಿ ರಿಟೈನ್ ಕೂಡ ಮಾಡ್ಕೊಂಡಿದ್ದಾರೆ. ಇವ್ರದ್ದು ರಾಜಸ್ಥಾನ್ ರಾಯಲ್ಸ್ಗೆ ಡೀಸೆಂಟಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಚಾನ್ಸ್ ಸಿಕ್ಕಿದಾಗೆಲ್ಲ. ಸಂದೀಪ್ ಶರ್ಮಾನ 4 ಕೋಟಿ ಕೊಟ್ಟು ರಿಟೈನ್ ಮಾಡ್ಕೊತಾರೆ ಆಸ್ ಎನ್ ಅನ್ಕ್ಯಾಪ್ ಪ್ಲೇಯರ್. ಅವ್ರು 5 ವರ್ಷದಿಂದ ಯಾವುದೇ ಥರದ ಇಂಟರ್ನ್ಯಾಷನಲ್ ಆಡಿಲ್ದೇ ಇರೋದ್ರಿಂದ ಅವ್ರನ್ನ ಅನ್ಕ್ಯಾಪ್ ಪ್ಲೇಯರ್ ಆಗಿ ಕನ್ಸಿಡರ್ ಮಾಡಿಕೊಂಡು 4 ಕೋಟಿಗೆ ರಿಟೈನ್ ಮಾಡ್ಕೊಂಡಿದ್ದಾರೆ. ಇವ್ರದಲ್ಲಿ ನಾವು ಇವಾಗ ಟಾಪ್ ಬೈಸ್ ನೋಡ್ತಾ ಬರೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಜೋಫ್ರಾ ಆರ್ಚರ್ನ 12.5 ಕೋಟಿಗೆ ತೊಗೊತಾರೆ. ತುಷಾರ್ ದೇಶಪಾಂಡೆ CSKಲ್ಲಿ ಇದ್ದಿದ್ದ ಪ್ಲೇಯರ್ನ 6.5 ಕೋಟಿಗೆ ತೊಗೊತಾರೆ. ವಾಣಿಂದು ಹಸ್ರಂಗನ 5.25 ಕೋಟಿಗೆ ತೊಗೊತಾರೆ.
ಮಹೇಶ್ ತೀಕ್ಷಣನ 4,40,00,000 ತೊಗೊತಾರೆ, ನಿತೀಶ್ ರಾಣಾನ 4,20,00,000 ತೊಗೊತಾರೆ. ಇದಿಷ್ಟು ಟಾಪ್ ಬೈಸ್ ಆಗಿತ್ತು. ಇವಾಗ ನೋಡ್ದಾ ಬರೋಣ ಬೇರೆ ಯಾರ್ಯಾರನ್ನೆಲ್ಲ ಇವರು ಸ್ಕ್ವಾಡಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಂತ. ಅಫ್ಘಾನಿಸ್ತಾನಿ ಮೂಲದಂತಹ ಫಸಲುಕ್ ಫರೂಕಿ ಅವ್ರನ್ನ 2 ಕೋಟಿಗೆ ತೊಗೊತಾರೆ. ಹಿ ಈಸ್ ಅ ವೆರಿ ಗುಡ್ ಬೌಲರ್, ಫಾಸ್ಟ್ ಬೌಲರು, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಚಾನ್ಸ್ ಸಿಕ್ಕಿದಾಗೆಲ್ಲ. ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರು ಫಸಲುಕ್ ಫರೂಕಿ. ಕ್ವೇನ್ ಮಪಾಕ 1.5 ಕೋಟಿಗೆ ತೊಗೊತಾರೆ. ಕ್ವೇನಾ ಮಪಾಕ ಬಂದ್ಬಿಟ್ಟು ಮೂಲತಃ ಸೌತ್ ಆಫ್ರಿಕಾದವರು. ಲಾಸ್ಟ್ ಟೈಮ್ ಮುಂಬೈ ಇಂಡಿಯನ್ಸ್ನ ಕೂಡ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ IPL ಎಕ್ಸ್ಪೀರಿಯನ್ಸ್ ಅಂತೂ ಇದೆ. ಬಟ್ ಸ್ವಲ್ಪ ಎಕಾನಮಿ ಅವನೇ ಹೈಯರ್ ಎಂಡ್ ಇದ್ರೂ ಇನ್ನು ತುಂಬ ಚಿಕ್ಕ ಹುಡುಗ, ವೇರಿಯೇಷನ್ಸು ಅದು ಇದು ಎಲ್ಲ ಕಲ್ತ್ಕೊತಾ ಇದ್ದಾರೆ. ಡೀಸೆಂಟ್ ಬೈ 1.5 ಕೋಟಿಗೆ. ಆಕಾಶ್ ಮಧ್ವಲ್ 1,20,00,000 ತೊಗೊತಾರೆ. ಆಕಾಶ್ ಮಧ್ವಲ್ನ ನಾವು ಮುಂಬೈ ಇಂಡಿಯನ್ಸ್ ಅಲ್ಲಿ ನೋಡಿದೀವಿ, RCB ನೆಟ್ ಬೌಲರ್ ಸಹ ಆಗಿದ್ರು ಇವರು. ಟೆಕ್ನ ತುಂಬಾ ಜೋರಾಗಿ ಹೊಡಿತಾರೆ, ಬ್ಯಾಟ್ಸ್ಮನ್ಗೆ ತುಂಬಾ ಕಷ್ಟ ಮಾಡ್ತಾರೆ. ಹಿ ಮೇಕ್ಸ್ ದಿ ಬ್ಯಾಟ್ಸ್ಮನ್ಸ್ ಲೈಫ್ ವೆರಿ ಟಫ್ ಅಂತ ಹೇಳ್ಬೋದು. ಅಷ್ಟು ಒಳ್ಳೆ ಬೌಲರು. RCB ನಲ್ಲಿ ಅಷ್ಟಾಗಿ ಗುರ್ತಿಡಿಲಿಲ್ಲ ಆಕಾಶ್ ಮಧ್ವಲ್ನ. ಬಟ್ ಮುಂಬೈ ಇಂಡಿಯನ್ಸ್ ಅವರು ಅದನ್ನ ಎನ್ಕ್ಯಾಶ್ ಮಾಡಿಕೊಂಡ್ರು ಒಂದು ಮಟ್ಟಕ್ಕೆ. ಬಟ್ ಸ್ಟಿಲ್ ಲಾಸ್ಟ್ ಸೀಸನಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು ಕೆಲವು ಪಂದ್ಯದಲ್ಲಿ. ಹಾಗಾಗಿ ಆಕ್ಷನಿಗೆ ಬಂದರು. ಆಕ್ಷನಲ್ಲಿ 1,20,00,000 ರಾಜಸ್ಥಾನ್ ರಾಯಲ್ಸ್ ಅವ್ರು ತೊಗೊಂಡಿದ್ದಾರೆ. ನೋಡೋಣ ಈ ವರ್ಷ ಹೇಗೆ ಮಾಡ್ತಾರೆ ಅಂತ. ವೈಭವ್ ಸೂರ್ಯವಂಶಿ 1,10,00,000 ತೊಗೊತಾರೆ. ವೈಭವ್ ಸೂರ್ಯವಂಶಿ ಬಗ್ಗೆ ಸ್ವಲ್ಪ ಹೇಳಬೇಕು. ಈತ ಜಸ್ಟ್ 13 ವಯಸ್ಸು ಈತಂಗೆ. ನಾವೆಲ್ಲ 13ನೇ ವಯಸ್ಸಲ್ಲಿ 7ನೇ ಕ್ಲಾಸು 8ನೇ ಕ್ಲಾಸು ಇರ್ತಿದ್ವಿ. ಅಪ್ಪ ಅತ್ತೆ ಕೊಡು, ಅಮ್ಮ ಇತ್ತೆ ಕೊಡು ಅಂತೆಲ್ಲ ಕೇಳ್ಕೊಂಡಿರ್ತಿದ್ವಿ. ಬಟ್ ಈ ಮನುಷ್ಯ ಆಲ್ರೆಡಿ ಕೋಟ್ಯಾಧಿಪತಿ ಆಗೋಗಿದ್ದಾನೆ 13ನೇ ವರ್ಷಕ್ಕೆ. ಅದಾದ್ಮೇಲಿಂದ ನಾನು ರೀಸೆಂಟಾಗಿ ಅವ್ರದ್ದು ಪ್ರಾಕ್ಟೀಸ್ ನಡೆಸ್ತಾ ಇರ್ತಾರಲ್ಲ ಕೆಲವು ವಿಡಿಯೋಸ್ಗಳನ್ನೆಲ್ಲ ನೋಡಿದೆ. ಹೆಂಗೆ ಹೊಡಿತಾರೆ ಅಂತಂದ್ರೆ ಇವನು ನಿಜವಾಗ್ಲೂ 13 ವರ್ಷದ ಮನುಷ್ಯನ ಅಂತ ಅನ್ಸುತ್ತೆ, 13 ವರ್ಷದ ಹುಡುಗನ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಏನು ಬ್ಯಾಟಿಂಗಲ್ಲಿ ಅಗ್ರೆಸಿವ್ ಇಂಟೆಂಟು, ಆಮೇಲಿಂದ ಬಾಲ್ನ ಮೀಟ್ ಮಾಡೋ ಟೈಮು, ಆ ಟೈಮಿಂಗ್ ಇದೆಯಲ್ಲ, ಆಮೇಲಿಂದ ಬ್ಯಾಟಿಂದ ಕನೆಕ್ಟ್ ಆಗಿಬಿಟ್ಟು ಬಾಲ್ ಹೋಗ್ತಿದ್ರೆ ಆ ಬ್ಯಾಟಿಂದ ಬರೋ ಸೌಂಡು, ಆ ಸ್ವೀಟ್ ಮೀಟ್ ಆಫ್ ದ ಬ್ಯಾಟ್ ಅಂತ ಹೇಳ್ತಾರಲ್ಲ, ಆ ಸೌಂಡು ಕೇಳಿಸ್ಕೊಳ್ಳೋಕ್ಕೆ ಒಂದು ಆನಂದ. ಅಷ್ಟು ಚೆನ್ನಾಗಿ ಟೈಮ್ ಮಾಡ್ತಾ ಇದ್ದಾರೆ ವೈಭವ್ ಸೂರ್ಯವಂಶಿ. ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಇನ್ ಕೇಸ್ ಇಫ್ ಈಸ್ ನಾಟ್ ಇನ್ ದ ಪ್ಲೇಯಿಂಗ್ 11 ಅಂತ. ಅವ್ರದ್ದು ವಯಸ್ಸಿನ್ನು ಚಿಕ್ಕದು, 13 ವರ್ಷ ಆಡ್ಸ್ತಾರ, ಅದೆಲ್ಲ ಒಂದು ಕ್ವಶನ್ಸ್ ಎಲ್ಲ ಬರ್ಬೋದು. ಬಟ್ ಸ್ಟಿಲ್ ಅವ್ರದ್ದು ಅಗ್ರೆಸಿವ್ ಇಂಟೆಂಟ್ ಇರ್ಬೋದು, ಅದಾದ್ಮೇಲಿಂದ ಅವ್ರ ಟೈಮಿಂಗ್ ಇರ್ಬೋದು, ಅದಾದ್ಮೇಲಿಂದ ಅವರು ಬಾಲ್ನ ಹೊಡೆದ ಮೇಲಿಂದ ಆ ಲೆದರ್ ಸೌಂಡು ತುಂಬ ಚೆನ್ನಾಗಿ ಕೇಳಿ ಬರ್ತಾ ಇದೆ. ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಖಂಡಿತ ಸಿಗಬೇಕು, ಒಂದು ಚಾನ್ಸ್ ಸಿಗಬೇಕು. ಎಸ್, ಶುಭಮ್ ದುಬೆನ 80 ಲಕ್ಷಕ್ಕೆ ತೊಗೊತಾರೆ. ಯುದ್ವೀರ್ ಚರಕ್ನ 35 ಲಕ್ಷಕ್ಕೆ ತೊಗೊತಾರೆ. ಅಶೋಕ್ ಶರ್ಮನ್ನ 30 ಲಕ್ಷಕ್ಕೆ ತೊಗೊತಾರೆ. ಕುನಾಲ್ ರಾಥೋರ್ನ 30 ಲಕ್ಷಕ್ಕೆ ತೊಗೊತಾರೆ. ಕುಮಾರ್ ಕಾರ್ತಿಕೇಯನ 30 ಲಕ್ಷಕ್ಕೆ ತೊಗೊತಾರೆ. ನಾನು ಆಲ್ರೆಡಿ ಹೇಳಿದಾಗೆ 2008ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರೇ ಗೆದ್ದಿದ್ದು ಇನಾಗ್ರಲ್ ಸೀಸನ್ ಆಫ್ IPLನ. ನೋಡೋಣ ಮತ್ತೆ ಯಾವಾಗ ಗೆಲ್ತಾರೆ 2025 ಅವ್ರದ್ದು ಆಗತ್ತಾ ಇಲ್ವಾ ಅಂತ ನೋಡ್ತಾ ಬರೋಣ. ಇವಾಗ ಪ್ಲೇಯಿಂಗ್ 11 ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸನ್ ಓಪನಿಂಗ್ ಸ್ಲಾಟ್. ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ನು. ಸೊ ಇವರಿಬ್ಬರೇ ಓಪನಿಂಗ್ ಸ್ಲಾಟ್, ಓಪನಿಂಗ್ ಇವರಿಬ್ಬರೇ ಬರೋದು, ಅದು ಕನ್ಫರ್ಮ್. ನಿತೀಶ್ ರಾಣಾ 1 ಡೌನು, 2 ಡೌನಲ್ಲಿ ರಿಯಾನ್ ಪರಾಗ್, 3 ಡೌನಲ್ಲಿ ಧ್ರುವ್ ಜುರೇಲ್. ಇಲ್ಲಿಂದ ಒಂಥರ ಫಿನಿಶಿಂಗ್ ರೋಲ್ಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಶಿಮ್ರಾನ್ ಹೆಟ್ಮಯರ್ನ ಈದರ್ 3 ಡೌನ್ ಆಡಿಸ್ತಾರೆ, ಇಲ್ಲ ಧ್ರುವ್ ಜುರೇಲ್ನ 4 ಡೌನ್ ಆಡಿಸ್ತಾರೆ. ಇವರಿಬ್ಬರಲ್ಲಿ ಒಂದು ಸ್ವಲ್ಪ ಆಸ್ಪಾಸಲ್ಲಿ ಇರುತ್ತೆ ಕನ್ಸಿಡರಿಂಗ್ ದಿ ಸಿಚುಯೇಷನ್ ಆಫ್ ದ ಗೇಮ್. ಅದಾದ್ಮೇಲಿಂದ ಬೌಲಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇವ್ರದ್ದು. ವಾಣಿಂದು ಹಸ್ರಂಗ, ಹಿ ಕ್ಯಾನ್ ಬ್ಯಾಟ್ ಆಸ್ ವೆಲ್, ಹಿ ಕ್ಯಾನ್ ಬಿ ಲಿಟಲ್ ಹ್ಯಾಂಡಿ ವಿತ್ ದ ಬ್ಯಾಟ್ ಆಸ್ ವೆಲ್. ವಾಣಿಂದು ಹಸ್ರಂಗ ನಾವು ನೋಡಿದ್ವಿ ಬ್ಯಾಟಲ್ ಕೂಡ ಇವರು ಸೌಂಡ್ ಮಾಡಿದ್ದಾರೆ ಸಮ್ಟೈಮ್ಸ್. ಬಟ್ ಬೇಸಿಕಲಿ ನೋನ್ ಫಾರ್ ಬೌಲಿಂಗ್ ಆಲ್ರೌಂಡರು, ಒಳ್ಳೆ ಸ್ಪಿನ್ನರು, ಚೆನ್ನಾಗಿ ಮಾಡಿದ್ದಾರೆ. ಈ ಸತಿ ಅದಕ್ಕೇನೆ 5,25 ಲಕ್ಷ ಕೊಟ್ಟು ತೊಗೊಂಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್, ಒಬ್ಬ ಸ್ಪಿನ್ನರ್ ಇರಲಿ ನಮ್ದ್ರಲ್ಲಿ ಅಂತ. ಜೋಫ್ರಾ ಆರ್ಚರ್ನ ತೊಗೊಂಡಿದ್ದಾರೆ. ಜೋಫ್ರಾ ಆರ್ಚರ್ ನಮ್ಗೆಲ್ಲರಿಗೂ ಗೊತ್ತು, ಈಸ್ ಅ ಸೀಸನ್ ಕ್ಯಾಂಪೇನರ್, ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಬೌಲರು ಜೋಫ್ರಾ ಆರ್ಚರು. ಇವ್ರ ಬಗ್ಗೆ ಏನು ಅಷ್ಟೊಂದು ಹೇಳಬೇಕಾಗಲ್ಲ, ಇಂಗ್ಲೆಂಡ್ನ ರೆಪ್ರೆಸೆಂಟ್ ಮಾಡ್ಕೊಂಡ್ಬಂದಿರುವಂಥ ಪ್ಲೇಯರು ಜೋಫ್ರಾ ಆರ್ಚರು. ಮೂಲತಃ ಬಂದ್ಬಿಟ್ಟು ಆ್ಯಕ್ಚುಲಾಗಿ ವೆಸ್ಟ್ ಇಂಡೀಸ್ ಅವರು. ಆ್ಯಕ್ಚುಲಾಗಿ ಎಷ್ಟೊಂದು ಗೇಮ್ಸ್ನ ಇವರು ವೆಸ್ಟ್ ಇಂಡೀಸ್ಗೂ ರೆಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ಅದಾದ್ಮೇಲಿಂದ ಇಂಗ್ಲೆಂಡ್ಗೆ ಹೋಗಿ ಇಂಗ್ಲೆಂಡ್ ಸಿಟಿಸನ್ಶಿಪ್ ಪಡ್ಕೊಂಡು ಇಂಗ್ಲೆಂಡ್ಗೆ ಇವಾಗ ಆಡ್ತಾ ಇದ್ದಾರೆ ಜೋಫ್ರಾ ಆರ್ಚರ್. ತುಂಬ ವರ್ಷಗಳಿಂದ ಇವಾಗ ಇಂಗ್ಲೆಂಡ್ಗೆ ಆಡ್ತಿದ್ದಾರೆ. ಆಲ್ಮೋಸ್ಟ್ ಇಂಜುರಿ ಪ್ರೋನ್ ಪ್ಲೇಯರ್ ಇವರು ಕೂಡ. ಸೊ ಹಾಗಾಗಿ ಎಷ್ಟೋ ವರ್ಷ ರೂಲ್ಡ್ ಔಟ್ ಆಗಿದ್ರು. ಬಟ್ ಈ ವರ್ಷ ಇಂಜುರಿ ಎಲ್ಲ ಮುಗಿಸ್ಕೊಂಡು ಇವಾಗ ಇಂಟರ್ನ್ಯಾಷನಲ್ ಗೇಮ್ಸಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಸ್ ಟೇಕಿಂಗ್ ದ ವಿಕೆಟ್ಸ್, ಈಸ್ ಡೂಯಿಂಗ್ ಗುಡ್. ದೋ ದ ಎಕಾನಮಿ ಈಸ್ ಆನ್ ದಿ ಲಿಟಲ್ ಹೈಯರ್ ಸೈಡ್, ಬಟ್ ಈಸ್ ಸ್ಟಿಲ್ ಡೂಯಿಂಗ್ ಗುಡ್ ಜೋಫ್ರಾ ಆರ್ಚರ್. ಸೊ ಅವ್ರನ್ನ ತೊಗೊಂಡಿದ್ದಾರೆ. ಆಬ್ವಿಯಸ್ಲಿ ಪ್ಲೇಯಿಂಗ್ 11ನಲ್ಲಿ ಇದ್ದೇ ಇರ್ತಾರೆ ಅವರು. ಪೇಸ್ ಅಟ್ಯಾಕ್ನ ಲೀಡ್ ಮಾಡೋದೇ ಜೋಫ್ರಾ ಆರ್ಚರು. ತುಷಾರ್ ದೇಶಪಾಂಡೆನ CSK ಇಂದ ತೊಗೊಂಡಿದ್ದಾರೆ. ತುಷಾರ್ ದೇಶಪಾಂಡೆ ಅವರು CSKಗೆ ಒಂಥರ ಅವರು ಲೀಡ್ ಮಾಡ್ತಾ ಇದ್ರು ಅಲಾಂಗ್ ವಿತ್ ದೀಪಕ್ ಚಹಾರ್.
ಸೊ ಇವಾಗ ತುಷಾರ್ ದೇಶಪಾಂಡೆನ ಇಲ್ಲಿಗೆ ತೊಗೊಂಡ್ಮೇಲೆ ಅಲಾಂಗ್ ವಿತ್ ಶಾರ್ದುಲ್ ಠಾಕೂರ್, ದೀಪಕ್ ಚಹರ್, ತುಷಾರ್ ದೇಶಪಾಂಡೆ 3 ಜನನೂ ಲೀಡ್ ಮಾಡ್ತಾ ಇದ್ರು CSKಗೆ. ಬಟ್ ತುಷಾರ್ ದೇಶಪಾಂಡೆನ ಇವಾಗ ರಾಜಸ್ಥಾನ್ ರಾಯಲ್ಸ್ ಅವ್ರು ತೊಗೊಂಡಿದ್ದಾರೆ. ನೋಡಬೇಕು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ತುಷಾರ್ ದೇಶಪಾಂಡೆ ರಾಜಸ್ಥಾನ್ ರಾಯಲ್ಸ್ಗೆ ಅಂತ. ಧೋನಿ ಅಂಡರಲ್ಲಿ ಪರ್ಫಾರ್ಮ್ ಮಾಡೋದು ಬೇರೆ, ಬೇರೆಯವ್ರ ಅಂಡರಲ್ಲಿ ಪರ್ಫಾರ್ಮ್ ಮಾಡೋದು ಬೇರೆ. ಸೊ ನೋಡೋಣ ಸಂಜು ಸ್ಯಾಮ್ಸನ್ಗೆ ಇವರು ಒಕ್ಕೊಂತರ ಏನಾಗುತ್ತೆ, ವೆದರ್ ಹಿ ವಿಲ್ ಗೋ ವೆರಿ ಎಕ್ಸ್ಪೆನ್ಸಿವ್ ಆರ್ ವೆದರ್ ಹಿ ವಿಲ್ ಬಿ ಆನ್ ದ ಸೇಮ್ ನೋಟ್ ಲೈಕ್ ಹೌ ಈಸ್ ಪರ್ಫಾರ್ಮಿಂಗ್ ಇನ್ ದಿ CSK ಇದರಲ್ಲಿ ಅಂತ. CSKನಲ್ಲೂ ಇವರು ತುಂಬ ಸತಿ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಸೊ ಹಾಗಾಗಿನೇ ಈ ಸತಿ ಹರಾಜಿಗೆ ಬಂದು ಬೇರೆ ಆಕ್ಷನಲ್ಲಿ ಬೇರೆ ಟೀಮ್ ರಾಜಸ್ಥಾನ್ ರಾಯಲ್ಸ್ ಅವ್ರು ತೊಗೊಂಡಿದ್ದು. ಬಟ್ ಸ್ಟಿಲ್ ತುಷಾರ್ ದೇಶಪಾಂಡೆದು ಅಂತ ಹೇಳ್ಕೊಳ್ಳುವಂಥ ಸ್ವಿಂಗ್ ಆಗಿಬಿಡುತ್ತೆ. ಅಷ್ಟೊಂದು ಒಳ್ಳೆ ಲೈನು, ಲೆಂತ್, ಅಕ್ಯುರಸಿ ಅಂತ ಅಷ್ಟೊಂದು ಇಲ್ಲದೆ ಇದ್ರೂ ಈಸ್ ಎ ಡೀಸೆಂಟ್ ಬೌಲರ್ ಅಂತ ಹೇಳ್ಬೋದು. ಮಹೇಶ್ ತೀಕ್ಷಣ ಬಂದ್ಬಿಟ್ಟು ಶ್ರೀಲಂಕನ್ ಮೂಲತಃ ಪ್ಲೇಯರು. ಲಾಸ್ಟ್ ಇಯರ್ CSKನ ರೆಪ್ರೆಸೆಂಟ್ ಮಾಡಿದಂಥ ಪ್ಲೇಯರು ಮಹೇಶ್ ತೀಕ್ಷಣ. ಸೊ ಮಹೇಶ್ ತೀಕ್ಷಣ ಬಂದ್ಬಿಟ್ಟು ತುಂಬ ಅಕ್ಯುರಸಿಗೆ ಹೇಳಿ ಮಾಡಿಸಿದ ಬೌಲರು. ತುಂಬ ಟರ್ನ್ ಮಾಡದೇ ಇರ್ಬೋದು, ಬಟ್ ಡೀಸೆಂಟ್ ಅಮೌಂಟ್ ಆಫ್ ಟರ್ನ್ ಸಿಗುತ್ತೆ ಆ್ಯಸ್ ಎ ಸ್ಪಿನ್ನರ್ ಆಗಿ. ವಿಕೆಟ್ ಟು ವಿಕೆಟ್ ಬೌಲಿಂಗ್ ಮಾಡುವಂಥ ಸ್ಪಿನ್ನರ್ ಇವರು. ಸೊ ಹಾಗಾಗಿ ವಿಕೆಟ್ಸ್ ತೆಗಿಯೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಯು ಮಿಸ್ ಐ ಹಿಟ್ ಅನ್ನೋ ಒಂಥರ ಸ್ಪಿನ್ನರ್ ಇವರು ಮಹೇಶ್ ತೀಕ್ಷಣ. ಸಂದೀಪ್ ಶರ್ಮಾದು ಪೇಸ್ ಅಷ್ಟಿಲ್ಲದೆ ಇರ್ಬೋದು. ಈಸ್ ಜಸ್ಟ್ ಕನ್ಸಿಡರ್ಡ್ ಲೈಕ್ ಎ ಮೀಡಿಯಂ ಪೇಸ್. ನೀವು ಎಲ್ಲರೂ ನೋಡಿರ್ಬೋದು, ಅವ್ರದ್ದು ಬೌಲಿಂಗ್ ಬಂದಾಗ ಮೇ ಬಿ ಫಸ್ಟ್ ಓವರು ಅಥವಾ ಸೆಕೆಂಡ್ ಓವರ್ ಮಾತ್ರನೇ ಕೀಪರ್ ಹಿಂದೆ ನಿಂತ್ಕೊಂಡಿರ್ತಾನೆ. 2ನೇ ಓವರ್ 3ನೇ ಓವರ್ ಬರ್ತಿದ್ದಂಗೆ ಕೀಪರ್ ಮುಂದೆ ಬಂದ್ಬಿಡ್ತಾನೆ. ಹಿ ಇಸ್ ಜಸ್ಟ್ ಲೈಕ್ ಎ ಮೀಡಿಯಂ ಪೇಸ್. ಅಷ್ಟೊಂದು ಪೇಸ್ ಏನು ಬರಲ್ಲ. ಸೊ ದೇರ್ ಮೈಟ್ ಬಿ ಎ ಚಾನ್ಸ್ ಫಾರ್ ಸ್ಟಂಪಿಂಗ್ ಅಂತ ಎಲ್ಲ ಅನ್ಸ್ಬಿಟ್ಟು ಕೀಪರ್ ಮುಂದೆ ಬಂದು ನಿಂತ್ಕೊತಾನೆ ಸಂದೀಪ್ ಶರ್ಮಾ ಅವ್ರು ಬೌಲಿಂಗ್ ಮಾಡ್ತಾ ಇರಬೇಕಾದ್ರೆ. ಬಟ್ ಸಂದೀಪ್ ಶರ್ಮಾ ಅವ್ರದ್ದು ಪೇಸ್ ಇಲ್ಲ ಅಂತ ಹೇಳಿದೆ ನಿಜ, ಬಟ್ ಅಟ್ ದ ಸೇಮ್ ಟೈಮ್ ಸ್ವಿಂಗಿಗೆ ಏನೂ ಕೊರತೆ ಇಲ್ಲ. ಅಷ್ಟು ಚೆನ್ನಾಗಿ ಸ್ವಿಂಗ್ ಮಾಡ್ತಾರೆ ಸಂದೀಪ್ ಶರ್ಮಾ. ಹಾಗೆ ಅನ್ಕ್ಯಾಟ್ ಪ್ಲೇಯರ್ ಆಗಿ ಕೂಡ ತೊಗೊಂಡ್ರೋದು ಇವ್ರನ್ನ. ಸೊ ಹಂಗಾಗಿ ಜಸ್ಟ್ 4 ಕೋಟಿ ಕೊಟ್ಟು ತೊಗೊಂಡ್ರು. ದಟ್ಸ್ ಎ ವೆರಿ ವೆರಿ ಸ್ಟೀಲ್ ಡೀಲ್ ಅಂತ ಹೇಳಬೇಕು. ದಟ್ಸ್ ಎ ವೆರಿ ಗುಡ್ ಬೈ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಬ್ಬರಲ್ಲಿ ಯಾರೋ ಒಬ್ಬರನ್ನ ಕನ್ಸಿಡರ್ ಮಾಡ್ತಾರೆ. ಆಕಾಶ್ ಮಧ್ವಲ್ ಹ್ಯಾವಿಂಗ್ ದಿ IPL ಎಕ್ಸ್ಪೀರಿಯನ್ಸ್ ಅವ್ರನ್ನ ಕನ್ಸಿಡರ್ ಮಾಡ್ತಾರಾ, ಅಥವಾ ವೈಭವ್ ಸೂರ್ಯವಂಶಿ 13 ವರ್ಷದ ಹುಡುಗನ್ನ ಚಾನ್ಸ್ ಕೊಟ್ಟು ನೋಡ್ತಾರಾ, ಅದು ನೋಡಬೇಕು. ವೈಭವ್ ಸೂರ್ಯವಂಶಿ ವಿಲ್ ಬಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಇನ್ ದಿಸ್ IPL ಅಂತ ಹೇಳ್ತೀನಿ. ತುಂಬ ಒಳ್ಳೆ ಪ್ರಾಸ್ಪೆಕ್ಟು. ಸೊ ನೋಡೋಣ ವೈಭವ್ ಸೂರ್ಯವಂಶಿ ಇದು ಹೇಗೆ ವರ್ಕೌಟ್ ಆಗುತ್ತೆ. ಎಸ್ಪೆಷಲಿ ಇನ್ ದ ಪ್ರಾಕ್ಟೀಸ್ ಸೆಷನ್ಸ್ ಆ್ಯಂಡ್ ಇನ್ ದ ನೆಟ್ಸ್ ಹೀ ಈಸ್ ಡೂಯಿಂಗ್ ಕ್ರೇಜಿ ಅಂತ ಹೇಳಬೇಕು. ಅಷ್ಟು ಚೆನ್ನಾಗೆ ಇದು ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್. ಅಷ್ಟು ಪುಟ್ಟ ಹುಡುಗ, 13 ವರ್ಷದ ಹುಡುಗ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂದರೆ ಅದೊಂಥರ ನೋಡೋದಕ್ಕೆ ಒಂದು ಆನಂದ. ಹೋಪ್ಫುಲಿ ಪ್ಲೇಯಿಂಗ್ ಲೆವೆನಲ್ಲಿ ಇದ್ದರೆ ಇಟ್ ವಿಲ್ ಬಿ ವೆರಿ ವೆರಿ ಗುಡ್ ಫಾರ್ ಎವ್ರಿ ಒನ್ ಅಂತ ಹೇಳ್ತೀನಿ. ಐ ಮೀನ್ ಇಟ್ ಮೋಟಿವೇಟ್ಸ್ ಮೆನಿ ಅದರ್ ಪೀಪಲ್. ತುಂಬ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ. ತುಂಬ ಪುಟ್ಟ ಹುಡುಗರು ಕ್ರಿಕೆಟ್ನ ಜಾಸ್ತಿ ಪ್ರೊಫೆಷನ್ ಆಗಿ ಕನ್ಸಿಡರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾರಿಗೆ ಗೊತ್ತು, ಇನ್ನು ಹೋಗ್ತಾ ಹೋಗ್ತಾ ತುಂಬ ಯಂಗ್ಸ್ಟರ್ಸ್ ಎಲ್ಲ ಬರೋ ಚಾನ್ಸಸ್ ಇದ್ರೂ ಇರ್ಬೋದು IPLಗೆ. ನೋಡೋಣ ಏನಾಗುತ್ತೆ ಅಂತ. ಎಸ್, ಇದು ರಾಜಸ್ಥಾನ್ ರಾಯಲ್ಸ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ನಮ್ಮ ಕ್ರಿಕೆಟ್ ಟ್ರಿಕ್ಸ್ ತಂಡದಿಂದ. ಸೊ ನೀವು ನಿಮ್ಮ ಪ್ಲೇಯಿಂಗ್ ಲೆವೆನ್ ರಾಜಸ್ಥಾನ್ ರಾಯಲ್ಸಲ್ಲಿ ಯಾರ್ಯಾರು ಇರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸ್ಕೊಡಿ. ಇದೇ ಥರ ಎಲ್ಲರೂ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್. ನಮಸ್ಕಾರ. ಥ್ಯಾಂಕ್ ಯು.